ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮುಂದೆ ಒಂದು ಬಹಳ ಒಂಥರ ವಿಶಿಷ್ಟವಾದ ವಿಷಯ ಇದೆ. ಹೌದು. ಭಾರತದ ಸ್ಮರಣಾರ್ಥ ನಾಣ್ಯಗಳು. ಅಂದ್ರೆ 1950ರಿಂದ ಹಿಡಿದು ಈಗ 2025ರವರೆಗೆ ಭಾರತ ಸರ್ಕಾರ ಬಿಡುಗಡೆ ಮಾಡಿರೋ ಈ ವಿಶೇಷ ನಾಣ್ಯಗಳ ಪಟ್ಟಿ ಇದೆಯಲ್ಲ, ಅದರ ಕೆಲವು ಆಯ್ದ ಭಾಗಗಳನ್ನು ನಾವು ಗಮನಿಸೋಣ ಅಂತ. ಹೌದು. ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಉದ್ದೇಶವೇ ಈ ನಾಣ್ಯಗಳ ಮೂಲಕ ಭಾರತದ ಬೇರೆ ಬೇರೆ ಮುಖಗಳನ್ನ ಅರ್ಥ ಮಾಡಿಕೊಳ್ಳೋದು. ಹೌದು, ಕರೆಕ್ಟ್. ಅಂದ್ರೆ ನಮ್ಮ ಗುರಿ ಏನಂದ್ರೆ ಈ ನಾಣ್ಯಗಳ ಹಿಂದೆ ಇರೋ ಮಹತ್ವವನ್ನ ಸ್ವಲ್ಪ ಆಳವಾಗಿ ನೋಡೋದು, ಅವು ಯಾವ ಸಂದೇಶ ಕೊಡ್ತವೆ ಅಂತ ವಿಶ್ಲೇಷಣೆ ಮಾಡೋದು. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಈಗ ನೋಡಿ, ಆರಂಭದ ವರ್ಷಗಳು 1970 ಮತ್ತೆ 71ರಲ್ಲಿ ನಾಣ್ಯ ಬಂದಿದೆ, ಫುಡ್ ಫಾರ್ ಆಲ್. ಮತ್ತೆ 1973ರಲ್ಲಿ ಗ್ರೋ ಮೋರ್ ಫುಡ್. ಇದು ಆಗಿನ ಪರಿಸ್ಥಿತಿಯನ್ನ, ಅಂದ್ರೆ ಆಹಾರ ಭದ್ರತೆಯ ಸವಾಲು ಎಷ್ಟಿತ್ತು ಅನ್ನೋದನ್ನ ನೇರವಾಗಿ ಹೇಳುತ್ತಲ್ವಾ? ಹೌದು ಹೌದು. ಈಗ 1974ರಲ್ಲಿ ಪ್ಲಾಂಟ್ ಫ್ಯಾಮಿಲೀಸ್ ಫುಡ್ ಫಾರ್ ಆಲ್. ಓ, ಅಂದ್ರೆ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಆವಾಗ್ಲೇ ಯೋಚನೆ ಶುರುವಾಗಿತ್ತಾ? ಹೌದು, ಅದರ ಸೂಚನೆ ಅದು. ಅದೇ ರೀತಿ ನೋಡಿ, 1977ರಲ್ಲಿ ಸೇಫ್ ಫಾರ್ ಡೆವಲಪ್ಮೆಂಟ್. ಈಗ 80ರ ದಶಕದ ನಂತರ 1983 ಮತ್ತೆ 86ರಲ್ಲಿ ಫಿಶರೀಸ್, 1987ರಲ್ಲಿ ಸ್ಮಾಲ್ ಫಾರ್ಮರ್. ಇವೆಲ್ಲ ಆರ್ಥಿಕತೆಯ ಸ್ಪೆಸಿಫಿಕ್ ಸೆಕ್ಟರ್ಗಳ ಕಡೆ ಗಮನಹರಿಸಿದ್ದನ್ನ ತೋರಿಸುತ್ತೆ. 2006ರಲ್ಲಿ ONGC ಅಂದ್ರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ನ ಸುವರ್ಣ ಮಹೋತ್ಸವ, 2015ರಲ್ಲಿ BHEL ಅಂದ್ರೆ ಭಾರತ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ನ ಸುವರ್ಣ ಮಹೋತ್ಸವ. ಇವುಗಳ ನಾಣ್ಯ ಬಂದಿದೆ. ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಾದ ಸಂಸ್ಥೆಗಳನ್ನ ಕೂಡ ಈ ನಾಣ್ಯಗಳ ಮೂಲಕ ಗೌರವಿಸಿದ್ದಾರೆ. ಉದಾಹರಣೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ RBI, ಅದರ ಸುವರ್ಣ ಮಹೋತ್ಸವ 1985ರಲ್ಲಿ, ಪ್ಲಾಟಿನಂ ಮಹೋತ್ಸವ 2010ರಲ್ಲಿ. ಹೌದು, RBI ಅಂದ್ರೆ ನಮ್ಮ ದೇಶದ ಆರ್ಥಿಕ ಸ್ಥಿರತೆಗೆ ಸೆಂಟರ್ ಪಾಯಿಂಟ್ ಇದ್ದ ಹಾಗೆ. ಅದರ ಮೈಲಿಗಲ್ಲುಗಳನ್ನು ಗುರುತಿಸೋದು ಸಹಜವೇ. ಹಾಗೆಯೇ 2000ನೇ ಇಸ್ವಿಯಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ನ ಸುವರ್ಣ ಮಹೋತ್ಸವ, 2012ರಲ್ಲಿ ನಮ್ಮ ಸಂಸತ್ತಿನ 60 ವರ್ಷಗಳ ನೆನಪು. ಇವೆಲ್ಲ ನಮ್ಮ ಡೆಮೋಕ್ರಸಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ಸಾರುತ್ತೆ. ಇನ್ನೂ ಇವೆ ನೋಡಿ, 2006ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI, ಅದರ 200 ವರ್ಷಾಚರಣೆ. 2010ರಲ್ಲಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ CAG ಆಫೀಸ್ನ 150 ವರ್ಷಗಳು. ಈ CAG ಇದೆಯಲ್ಲ, ಸರ್ಕಾರದ ಲೆಕ್ಕಪತ್ರ ನೋಡೋ ಇಂಪಾರ್ಟೆಂಟ್ ಬಾಡಿ. ಹೌದು. ಆಮೇಲೆ ನೋಡಿ, ಶಿಕ್ಷಣ ಮತ್ತೆ ರಿಸರ್ಚ್ ಸಂಸ್ಥೆಗಳನ್ನು ಮರೆತಿಲ್ಲ. 2011ರಲ್ಲಿ ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಹೌದು. 2016ರಲ್ಲಿ ಮೈಸೂರು ಯೂನಿವರ್ಸಿಟಿ ಸೆಂಟನರಿ. ಅದೇ ವರ್ಷ ಬನಾರಸ್ ಹಿಂದೂ ಯೂನಿವರ್ಸಿಟಿ ಸೆಂಟನರಿ. 2016ರಲ್ಲೇ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾದ 125ನೇ ವರ್ಷ. ಇವೆಲ್ಲವೂ ಜ್ಞಾನ ಸೃಷ್ಟಿ ಮತ್ತೆ ಅದರ ಸಂರಕ್ಷಣೆಗೆ ಭಾರತ ಕೊಡೋ ಮೌಲ್ಯವನ್ನ ತೋರಿಸುತ್ತೆ. ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನ ಈ ನಾಣ್ಯಗಳು ಜೀವಂತವಾಗಿಟ್ಟಿವೆ ಅಲ್ವಾ? ಹೌದು. 1993ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ 50ನೇ ವರ್ಷಾಚರಣೆ ನಾಣ್ಯ. ಅದೇ ರೀತಿ 2005ರಲ್ಲಿ ದಾಂಡಿ ಯಾತ್ರೆಯ 75ನೇ ವರ್ಷ, 2007ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ 150ನೇ ವರ್ಷಾಚರಣೆ. ಇವೆಲ್ಲ ನಮ್ಮ ಸ್ವಾತಂತ್ರ್ಯದ ದಾರಿಯ ಮೈಲಿಗಲ್ಲುಗಳು. ಹೋರಾಟದ ಜೊತೆಗೆ ಕೆಲವು ನೋವಿನ ನೆನಪುಗಳನ್ನು ದಾಖಲಿಸಿದ್ದಾರೆ. ಹಾಗೆ 2014ರಲ್ಲಿ ಕೋಮಗಾಟ ಮಾರು ಘಟನೆಯ 100ನೇ ವರ್ಷ, 2013ರಲ್ಲಿ ಕೂಕಾ ಚಳುವಳಿಯ 150ನೇ ವರ್ಷ. ಇವೆಲ್ಲ ಸ್ವಾತಂತ್ರ್ಯ ಹೋರಾಟದ ಬೇರೆ ಬೇರೆ ಆಯಾಮಗಳನ್ನ. ಅಷ್ಟೇ ಯಾಕೆ, ವಿದೇಶಗಳಲ್ಲಿ ನಮ್ಮವರು ಅನುಭವಿಸಿದ ಕಷ್ಟಗಳನ್ನೂ ನಮ್ಮ ಗಮನಕ್ಕೆ ತರುತ್ತೆ. ಆಮೇಲೆ 1965ರ ಯುದ್ಧದ ಸುವರ್ಣ ಮಹೋತ್ಸವ, ಅದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ನೆನಪು. ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ವಿಷಯಗಳ ಬಗ್ಗೆನೂ ಸಾಕಷ್ಟು ನಾಣ್ಯಗಳಿವೆ. ಖಂಡಿತ. ಸಾರ್ಕ್ ಇಯರ್ ಆಫ್ ದ ಗರ್ಲ್ ಚೈಲ್ಡ್. ಇವೆಲ್ಲ ಲಿಂಗ ಸಮಾನತೆ, ಮಹಿಳಾ ಸಬಲೀಕರಣದ ಕಡೆಗೆ ದೇಶದ ಗಮನ ಹೋಗ್ತಾ ಇರೋದನ್ನು ತೋರಿಸುತ್ತೆ. ಮತ್ತೆ 1993ರಲ್ಲಿ ಸಣ್ಣ ಕುಟುಂಬ ಸುಖಿ ಕುಟುಂಬ, ಇದು ಮತ್ತೆ ಪಾಪ್ಯುಲೇಷನ್ ಕಂಟ್ರೋಲ್ ವಿಷಯಕ್ಕೆ ಬರುತ್ತೆ. ಅದು ನಿಜ. ಪರಿಸರದ ಬಗ್ಗೆಯೂ ಕಾಳಜಿ ಇದೆ ನೋಡಿ. 1993ರಲ್ಲಿ ಜೀವ ವೈವಿಧ್ಯ ವಿಶ್ವ ಪರಿಸರ ದಿನ, 1994ರಲ್ಲಿ ಜೀವನಕ್ಕಾಗಿ ನೀರು. ಇದು ನ್ಯಾಷನಲ್ ಪ್ರಯಾರಿಟಿಗಳಲ್ಲಿ ಆದ ಒಂದು ನಿಧಾನ, ಆದರೆ ಮಹತ್ವದ ಬದಲಾವಣೆಯನ್ನು ತೋರಿಸುತ್ತೆ. ಸಾಂಸ್ಕೃತಿಕವಾಗಿ ನೋಡಿದ್ರೆ 2015 ಒಂದು ವಿಶೇಷ ವರ್ಷ ಅನಿಸ್ತು. ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಶುರುವಾದ ವರ್ಷವೇ ಅದರ ನಾಣ್ಯ ಬಂದಿದೆ. ಹೌದು. ಅದೇ ವರ್ಷ ಒಡಿಶಾದ ಪ್ರಸಿದ್ಧ ನಬಕಲೇಬರ ರಥಯಾತ್ರೆಯ ಸ್ಮರಣಾರ್ಥ ನಾಣ್ಯವೂ ಇದೆ.
2018ರಲ್ಲಿ ನಮ್ಮ ತ್ರಿವರ್ಣ ಧ್ವಜವನ್ನ ಅಳವಡಿಸಿಕೊಂಡ 75 ವರ್ಷಗಳ ನೆನಪಿನ ನಾಣ್ಯ ಕೂಡ ನಮ್ಮ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಇರೋ ಗೌರವವನ್ನು ತೋರಿಸುತ್ತೆ. ಸರಿ, ದೇಶದೊಳಗಿನ ವಿಷಯಗಳಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆನೂ ನಾಣ್ಯಗಳಿವೆ. ನನಗೆ 1982ರಲ್ಲಿ ದೆಹಲಿಯಲ್ಲಿ ನಡೆದ ಏಷ್ಯನ್ ಗೇಮ್ಸ್ ನಾಣ್ಯ ನೆನಪಿದೆ. ಹಾಗೆ 2009-2010ರಲ್ಲಿ ಕಾಮನ್ವೆಲ್ತ್ಗೆ ಸಂಬಂಧಪಟ್ಟ ನಾಣ್ಯಗಳು. 1995ರಲ್ಲಿ ವಿಶ್ವಸಂಸ್ಥೆಯ 50ನೇ ವರ್ಷ. ಅದೇ ವರ್ಷ FAO ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ನ 50ನೇ ವರ್ಷ. 1994ರಲ್ಲಿ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ 75 ಇಯರ್ಸ್ ನಾಣ್ಯ. ಇವೆಲ್ಲ ಗ್ಲೋಬಲ್ ಸ್ಟೇಜ್ನಲ್ಲಿ ಭಾರತದ ಆಕ್ಟಿವ್ ಪಾರ್ಟಿಸಿಪೇಷನ್ ಅನ್ನ ತೋರಿಸುತ್ತೆ. 2003ರಲ್ಲಿ ಭಾರತೀಯ ರೈಲ್ವೆನ 150 ವರ್ಷ, 2004ರಲ್ಲಿ ಇಂಡಿಯಾ ಪೋಸ್ಟ್ನ 150 ವರ್ಷ, ಅದೇ ವರ್ಷ ಟೆಲಿಕಾಂನ 150 ವರ್ಷ. ಅಬ್ಬಾ, ಇವುಗಳ ಪಾತ್ರ ಎಂಥದ್ದು! ಹಾಗೆಯೇ 2010 ಮತ್ತು 2011ರಲ್ಲಿ ನಾಗರಿಕ ವಿಮಾನಯಾನದ ಸೆಂಟಿನರಿ, 2007ರಲ್ಲಿ ಭಾರತೀಯ ವಾಯುಪಡೆಯ ಪ್ಲಾಟಿನಂ ಜುಬಿಲಿ. ಇವು ಟ್ರಾನ್ಸ್ಪೋರ್ಟ್ ಮತ್ತೆ ಡಿಫೆನ್ಸ್ ಸೆಕ್ಟರ್ನ ಮೈಲಿಗಲ್ಲುಗಳು. 2007ರಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC ಅಂತಾರಲ್ಲ, ಅದರ ಸುವರ್ಣ ಮಹೋತ್ಸವದ ನಾಣ್ಯವೂ ಇದೆ. ಕೊನೆಯದಾಗಿ ಕೆಲವು ಪ್ರಮುಖ ಧಾರ್ಮಿಕ, ಆಧ್ಯಾತ್ಮಿಕ ಕೇಂದ್ರಗಳು ಮತ್ತು ಸಂಸ್ಥೆಗಳನ್ನು ನೆನಪಿಸಿಕೊಂಡಿದ್ದಾರೆ. 2010ರಲ್ಲಿ ತಂಜಾವೂರಿನ ಬೃಹದೀಶ್ವರ ದೇವಾಲಯದ 1000 ವರ್ಷಗಳ ಆಚರಣೆ ನಾಣ್ಯ. ಅದು ಒಂದು ಅದ್ಭುತ ಉದಾಹರಣೆ. ಅದೇ ರೀತಿ 2012ರಲ್ಲಿ ಶ್ರೀಮಾತಾ ವೈಷ್ಣೋದೇವಿ ದೇಗುಲ ಮಂಡಳಿಯ ರಜತ ಮಹೋತ್ಸವ. ಅದು ಬರೀ ಧಾರ್ಮಿಕ ಸ್ಥಳ ಅಲ್ಲ, ಲಕ್ಷಾಂತರ ಯಾತ್ರಿಗಳಿಗೆ ವ್ಯವಸ್ಥೆ ಮಾಡೋ ಒಂದು ದೊಡ್ಡ ಸಂಸ್ಥೆ ಕೂಡ ಹೌದು. ಹೌದು. ಹಾಗಾದ್ರೆ ಕೇಳುಗರಿಗೆ ಒಂದು ಚಿಂತನೆಯನ್ನ ಬಿಟ್ಟುಕೊಡುತ್ತಾ ಇವತ್ತಿನ ಈ ಆಳವಾದ ನೋಟವನ್ನ ಮುಗಿಸೋನ್ವೆ? ಖಂಡಿತ. ಈ ನಾಣ್ಯಗಳನ್ನ ಗಮನಿಸೋದು ಅಥವಾ ಸಾಧ್ಯ ಆದ್ರೆ ಅವುಗಳನ್ನ ಕಲೆಕ್ಟ್ ಮಾಡೋದು, ಇಲ್ಲಂದ್ರೆ ಅವುಗಳ ಹಿಂದಿನ ಕಥೆಗಳನ್ನ ಹುಡುಕಿ ಓದೋದು, ಇದು ನಮ್ಮ ದೇಶದ ಇತಿಹಾಸವನ್ನ, ಅದರ ವೈವಿಧ್ಯತೆಯನ್ನ ನೇರವಾಗಿ ಸ್ಪರ್ಶಿಸೋ ಒಂದು ವಿಶಿಷ್ಟವಾದ ದಾರಿ ಆಗ್ಬಹುದು ಅಲ್ವಾ? ನಿಜ. ಅದರ ಜೊತೆಗೆ ಒಂದು ಕುತೂಹಲದ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬಹುದು. ಮುಂದಿನ ದಶಕಗಳಲ್ಲಿ, ಭವಿಷ್ಯದಲ್ಲಿ ಭಾರತವು ಯಾವ ಮೈಲಿಗಲ್ಲುಗಳನ್ನ, ಯಾವ ಸಾಧನೆಗಳನ್ನ, ಯಾವ ವ್ಯಕ್ತಿಗಳನ್ನ ಅಥವಾ ಯಾವ ಹೊಸ ವಿಷಯಗಳನ್ನ ಈ ಸ್ಮರಣಾರ್ಥ ನಾಣ್ಯಗಳ ಮೂಲಕ ಗುರುತಿಸಬಹುದು?